Namaste dear students. Today we have to discuss about audit report writing. Here before going to discuss about audit report, it has one word is there. Consider a good audit report. ಹೇಗೆ ನಾವು ಗುಡ್ ಆಡಿಟ್ ರಿಪೋರ್ಟ್ ಅಂತ ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂದರೆ ನೋಡಿ, ಎ ಗುಡ್ ಇಂಟರ್ನಲ್ ಆಡಿಟ್ ರಿಪೋರ್ಟ್ ಈಸ್ ಒನ್ ದಟ್ ಕ್ಲಿಯರ್ಲಿ ಕಮ್ಯುನಿಕೇಟ್ಸ್ ದ ಆಬ್ಜೆಕ್ಟಿವ್ಸ್, ಸ್ಕೋಪ್ ಆ್ಯಂಡ್ ಫೈಂಡಿಂಗ್ಸ್ ಆಫ್ ಆ್ಯನ್ ಆಡಿಟ್ ಎಂಗೇಜ್ಮೆಂಟ್. ನೋಡಿ ಏನು ಹೇಳ್ತಿದೆ ಅಂದರೆ, ಗುಡ್ ಆಡಿಟ್ ರಿಪೋರ್ಟ್ ಅಂತ ಅನ್ಸ್ಕೋಬೇಕಂದ್ರೆ ಆ್ಯನ್ ಇಂಟರ್ನಲ್ ಆಡಿಟ್ ರಿಪೋರ್ಟ್, ಆಂತರಿಕ ಲೆಕ್ಕ ಪರಿಶೋಧನಾ ವರದಿ ದಟ್ ಕ್ಲಿಯರ್ಲಿ ಕಮ್ಯುನಿಕೇಟ್ಸ್, ಸ್ಪಷ್ಟವಾಗಿ ನಮಗೆ ಸಂವಹನ ಕೊಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಏನನ್ನ ಅಂದರೆ ಆಬ್ಜೆಕ್ಟಿವ್ಸ್ ಆಫ್ ಏನು, ಆಡಿಟ್ ಎಂಗೇಜ್ಮೆಂಟನ್ನು ಆಬ್ಜೆಕ್ಟಿವ್ ಏನು, ಅದರ ವ್ಯಾಪ್ತಿ ಏನು, ಮತ್ತು ಏನೆಲ್ಲ ಫೈಂಡಿಂಗ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಕೊಡ್ತಕ್ಕಂಥ ಒಂದು ರಿಪೋರ್ಟೇ ದಟ್ ಈಸ್ ಕನ್ಸಿಡರ್ ಆಸ್ ಗುಡ್ ಆಡಿಟ್ ರಿಪೋರ್ಟ್ ಅನ್ಬೋದು. ಆ್ಯಂಡ್ ಇನ್ ಡೂಯಿಂಗ್ ಸೊ ಮೋಟಿವೇಟ್ಸ್ ಇಟ್ಸ್ ರೀಡರ್ ಟು ಟೇಕ್ ಇಂಟರ್ನಲ್ ಆಡಿಟ್ ರೆಕಮೆಂಡೆಡ್ ಆ್ಯಕ್ಷನ್ಸ್. ನೋಡಿ, ಇದು ಹಾಗೆ ಈ ರಿಪೋರ್ಟ್ ಇದೆಯಲ್ಲ, ಇದು ಹೇಗಿರಬೇಕಪ್ಪ ಅಂದರೆ ಇಟ್ ಆಲ್ವೇಸ್ ಮೋಟಿವೇಟ್ಸ್ ದ ರೀಡರ್ಸ್. ಯಾರು ಈ ರಿಪೋರ್ಟನ್ನು ಓದ್ತಾರೆ ಅವ್ರನ್ನ ಮೋಟಿವೇಟ್ ಮಾಡಬೇಕು. ಹೇಗಪ್ಪ ಅಂದರೆ ಟು ಟೇಕ್ ಇಂಟರ್ನಲ್ ಆಡಿಟ್ಸ್ ರೆಕಮೆಂಡೆಡ್ ಆ್ಯಕ್ಷನ್ಸ್. ನೋಡಿ, ಟು ಟೇಕ್ ಏನು ರೆಕಮೆಂಡೇಷನ್ಸ್ ಇದೆ ಅದನ್ನು ಟು ಮೇಕ್ ಇಟ್ ಆ್ಯಕ್ಷನ್ಸ್ ತಗೊಳ್ಳಿಕ್ಕೆ ಮೋಟಿವೇಟ್ ಮಾಡಬೇಕು. ವಾಟ್ ಶುಡ್ ಬಿ ಇನ್ ಆ್ಯನ್ ಆಡಿಟ್ ರಿಪೋರ್ಟ್. ಆಡಿಟ್ ರಿಪೋರ್ಟಲ್ಲಿ ಏನೆಲ್ಲ ಇರಬೇಕು? ಮೊದಲನೇದು ಸ್ಕೋಪ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ನೋಡಿ, ಆ ರಿಪೋರ್ಟಲ್ಲಿ ಏನಿರಬೇಕಪ್ಪ ಅಂದರೆ ಆಡಿಟ್ ರಿಪೋರ್ಟನ್ನು ಮೀನ್ಸ್ ಆಡಿಟಲ್ಲಿ ಅದರ ವ್ಯಾಪ್ತಿ ಏನು, ಅದರ ಉದ್ದೇಶ ಏನದು ಒಂದು ಸ್ಪಷ್ಟವಾಗಿ ಇರಬೇಕು ಆ ರಿಪೋರ್ಟ್ನಲ್ಲಿ. ನೆಕ್ಸ್ಟು ಫಲಿತಾಂಶಗಳು ಸ್ಪಷ್ಟವಾಗಿ ನೋಡಿ, ಈ ಆಡಿಟ್ ಪ್ರೋಗ್ರೆಸ್ಸಲ್ಲಿ ಏನು ರಿಸಲ್ಟ್ ಬರುತ್ತೆ, ಇಟ್ ಮೇ ಫಾಲ್ಸ್ ಆರ್ ಟ್ರೂ, ಎಕ್ಸಾಕ್ಟ್ ಇರ್ತಕ್ಕಂಥ ರಿಸಲ್ಟ್ ಬೇಕು. ಹಾಗೆ ರೆಕಮೆಂಡೇಷನ್ಸ್ ಆ್ಯಂಡ್ ಆ್ಯಕ್ಷನ್ ಪ್ಲ್ಯಾನ್, ಏನೆಲ್ಲ ಸಲಹೆ ಬರುತ್ತೆ, ಹಾಗೆ ಏನೆಲ್ಲ ಆ್ಯಕ್ಷನ್ ಪ್ಲ್ಯಾನ್ ಇದೆ ಅದು ಕೂಡ ಇರಬೇಕು. ಹಾಗೆ ಕನ್ಕ್ಲೂಷನ್, ಉಪಸಂಹಾರ ಏನು, ಹಾಗೆ ಒಪಿನಿಯನ್, ಅವರ ಅಭಿಪ್ರಾಯ ಏನು. ನೆಕ್ಸ್ಟು ಅಕ್ನಾಲೆಜ್ಮೆಂಟ್ ಆಫ್ ಸ್ಯಾಟಿಸ್ಫ್ಯಾಕ್ಟ್ರಿ ಪರ್ಫಾರ್ಮೆನ್ಸ್. ನೋಡಿ, ಆ ಸ್ಯಾಟಿಸ್ಫ್ಯಾಕ್ಟ್ರಿ ಪರ್ಫಾರ್ಮೆನ್ಸ್ಗೆ ಅಕ್ನಾಲೆಜ್ಮೆಂಟ್ ಕೂಡ ಇರಬೇಕು. ಯಾವುದಲ್ಲಿ ಅಂದರೆ ಆಡಿಟ್ ರಿಪೋರ್ಟನ್ನು ಒಳಗೊಂಡಿರುತ್ತೆ ಇದೆಲ್ಲವೂ ಕೂಡ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಆಡಿಟ್ ರಿಪೋರ್ಟ್. ನೋಡಿ, ಆಡಿಟ್ ರಿಪೋರ್ಟ್ನ ಮಹತ್ವ ಏನಪ್ಪ ಅಂದರೆ ಗೆಟಿಂಗ್ ಡೀಟೇಲ್ಡ್ ರಿವ್ಯೂ, ಸಂಪೂರ್ಣವಾದ ಮಾಹಿತಿ ಅಥವಾ ವರದಿಯನ್ನು ತಗೊಳ್ತಕ್ಕಂಥ ಒಂದು ರಿಪೋರ್ಟ್ ಏನಾಗಿರುತ್ತೆ, ಆಡಿಟ್ ರಿಪೋರ್ಟ್ ಆಗಿರುತ್ತೆ. ಸಂಪೂರ್ಣ ಅಂದರೆ ಸರಿ ಇದೆಯಾ, ತಪ್ಪಿದೆಯಾ, ಎಲ್ಲವೂ ಕೂಡ ರೂಲ್ಸ್ ಪ್ರಕಾರ ಫಾಲೋ ಮಾಡಿದಾರಾ, ಅಥವಾ ಎಲ್ಲಾದರೂ ಕೂಡ ಮಿಸ್ಟೇಕ್ ಇದೆಯಾ ಅಥವಾ ಫ್ರಾಡ್ ಇದೆಯಾ ಅಂತಕ್ಕಂಥ ಸಂಪೂರ್ಣ ವರದಿಯನ್ನು ಇದು ತೊಗೋಬೋದು ಯಾವುದರಿಂದ, ಆಡಿಟ್ ರಿಪೋರ್ಟಿಂದ. ನೆಕ್ಸ್ಟ್ ರಿಸೀವಿಂಗ್ ಅಡಿಷ್ನಲ್ ಪರ್ಸ್ಪೆಕ್ಟಿವ್. ನೋಡಿ, ಹೆಚ್ಚಿನದಾಗಿ ಹೊಸ ದೃಷ್ಟಿಕೋನ ಇಟ್ಕೊಂಡು ನಾವೇನೋ ಬದಲಾಯಿಸ್ಕೋಬೇಕಂದ್ರೆ ಅದ್ರ ಬಗ್ಗೆ ಅಡಿಷ್ನಲ್ ಆಗಿ ನಾವು ಮಾಹಿತಿಯನ್ನು ಕೂಡ ತಗೋಬೋದು. ನೆಕ್ಸ್ಟು ಇಂಪ್ರೂವಿಂಗ್ ಕ್ರೆಡಿಟ್ ರೇಟಿಂಗ್. ಈ ಕ್ರೆಡಿಟ್ ರೇಟಿಂಗ್ ಅನ್ನೋದು ಇದೆಯಲ್ಲ, ದಟ್ ಇಸ್ ಗುಡ್ ಥಿಂಗ್ಸ್. ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಡೈರೆಕ್ಟ್ಲಿ ಬ್ಯಾಂಕ್ಸ್ ಇರ್ಬೋದು ಅಥವಾ ಶೇರ್ ಹೋಲ್ಡರ್ಸ್ ಇರ್ಬೋದು, ಎಲ್ಲರಿಂದನೂ ಕೂಡ ನಮ್ಮ ಕಂಪನಿ ಗುಡ್ ಕ್ರೆಡಿಟನ್ನು ಹೊಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಇಟ್ಸ್ ಡಿಪೆಂಡ್ ಆನ್ ಆಡಿಟ್ ರಿಪೋರ್ಟ್. ಅದರಲ್ಲೂ ಕೂಡ ಗುಡ್ ಆಡಿಟ್ ರಿಪೋರ್ಟ್ ಏನಪ್ಪ ಅಂದರೆ ಇಟ್ಸ್ ಫ್ರೀ ಫ್ರಮ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ಯಾವುದೇ ತಪ್ಪು ಅಥವಾ ಮೋಸಗಳು ಆಗದೆ ಇರತಕ್ಕಂಥ ಒಂದು ರಿಪೋರ್ಟಲ್ಲಿ ನಾವೇನು ಮಾಡ್ಬೋದು, ಕ್ರೆಡಿಟ್ ರೇಟಿಂಗನ್ನು ಇಂಪ್ರೂವ್ ಮಾಡ್ಕೋಬೋದು. ನೆಕ್ಸ್ಟ್ ಇವ್ಯಾಲ್ಯೂಯೇಟಿಂಗ್ ಇಂಟರ್ನಲ್ ಕಂಟ್ರೋಲನ್ನು ಹೇಗೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಮೌಲ್ಯ ಮಾಡ್ಬೋದು. ಹೇಗೆ ಮೌಲ್ಯ ಮಾಡ್ಬೋದಪ್ಪ ಅಂದರೆ ಇನ್ ಕೇಸ್ ಆ ರಿಪೋರ್ಟಲ್ಲಿ ಕ್ವಾಲಿಟಿ ಇದೆ ಅಂತಂದರೆ ನಾವು ಈಸಿಯಾಗಿ ಅದನ್ನು ಗುಡ್ ಅಂತ ಹೇಳ್ಬೋದು, ಅದನ್ನು ಮೌಲ್ಯ ಮಾಡ್ಬೋದು. ನೆಕ್ಸ್ಟು ಸ್ಟೇಕ್ ಹೋಲ್ಡರ್ಸ್ ಕಾನ್ಫಿಡೆನ್ಸ್ ಬರುತ್ತೆ. ಹೇಗಪ್ಪ ಬರುತ್ತೆ ಅಂದರೆ ಮೀನ್ಸ್ ನಮ್ಮ ರಿಪೋರ್ಟಲ್ಲಿ ಎಲ್ಲವೂ ಕೂಡ ಸರಿ ಇದ್ದರೆ ಎಲ್ಲ ಸ್ಟೇಕ್ ಹೋಲ್ಡರ್ ಕೂಡ ದೇ ಆರ್ ಅಗ್ರಿ ಫಾರ್ ದಟ್ ಒನ್. ಯಾವುದಕ್ಕೆ ಮೀನ್ಸ್ ಎಲ್ಲ ಇನ್ಫಾರ್ಮೇಷನ್ ಕೂಡ ಅದು ಫೈನಾನ್ಷಿಯಲ್ ಇರ್ಬೋದು, ನಾನ್ ಫೈನಾನ್ಷಿಯಲ್ ಇರ್ಬೋದು, ಅದನ್ನೆಲ್ಲರೂ ಕೂಡ ಕಾನ್ಫಿಡೆನ್ಸನ್ನು ಇಡ್ತಾರೆ. ನೋಡಿ, ಈ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ನಮ್ಮ ಕಂಪನಿ ಜೊತೆ ಯಾರಿಗೆಲ್ಲ ರಿಲೇಷನ್ಶಿಪ್ ಇದೆ, ಲೈಕ್ ಶೇರ್ ಹೋಲ್ಡರ್ಸ್ ಇರ್ಬೋದು, ಬ್ಯಾಂಕ್ಸ್ ಇರ್ಬೋದು, ರಿಸರ್ಚರ್ಸ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಇವರೆಲ್ಲರೂ ಕೂಡ ಇರ್ತಾರೆ, ಮ್ಯಾನೇಜ್ಮೆಂಟ್, ಎಂಪ್ಲಾಯ್ಸ್, ಇವರೆಲ್ಲರೂ ಕೂಡ ಸೇರ್ಕೊಳ್ತಾರೆ. ನೆಕ್ಸ್ಟು ಕಾಂಪ್ಲೈ ವಿತ್ ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನೋಡಿ, ಎಲ್ಲ ಕಾನೂನು ಮತ್ತು ನಿಯಂತ್ರಣಗಳ ಮಧ್ಯೆ ಎಲ್ಲವೂ ಕೂಡ ಕಾಂಪ್ಲೈ ಆಗಿದೆಯಾ, ಎಲ್ಲ ಕಾನೂನು ಪ್ರಕಾರ ಕೂಡ ಸರಿ ಇದೆಯಾ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ವೆರಿಫೈ ಮಾಡ್ಕೋಬೋದು. ನೆಕ್ಸ್ಟು ರೈಟಿಂಗ್ ಆಫ್ ಎ ಆಡಿಟ್ ರಿಪೋರ್ಟ್. ಹೇಗೆ ಬರೀಬೇಕಂದ್ರೆ ಫಸ್ಟ್ ಒಂದು ಟೈಟಲ್ ಇರಬೇಕು. ಆ ಟೈಟಲ್ ಗಿವ್ ಯುವರ್ ಆಡಿಟೆಡ್ ಟೈಟಲ್ ದಟ್ ಡಿಸ್ಕ್ರೈಬ್ಸ್ ವಾಟ್ ಈಸ್ ಬೀಯಿಂಗ್ ಆಡಿಟೆಡ್. ಏನು ಆಡಿಟ್ ಮಾಡ್ತಾ ಇದ್ದೀವಿ ಅನ್ನೋ ಬಗ್ಗೆ ಇಲ್ಲಿ ಟೈಟಲ್ ಇರಬೇಕು. ಅದು ಆ ಟೈಟಲ್ ಏನಪ್ಪ ಅಂದರೆ ಆ ಕಂಪನಿ ಜೊತೆಗೆ ಆ ಫೈನಾನ್ಷಿಯಲ್ ಇಯರು ಜೊತೆಗೆ ಇನ್ ಕೇಸ್ ಕ್ವಾರ್ಟರ್ಲಿ ಮಾಡಿದ್ರೆ ಕ್ವಾರ್ಟರ್ಲಿ ಅಥವಾ ಫುಲ್ ಇಯರ್ ಮಾಡಿದರೆ ಫುಲ್ ಇಯರ್ದು ಮಾಹಿತಿ ಇರಬೇಕು. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್. ಪ್ರೊವೈಡ್ ರ್ಯಾಷನಲ್ ಫಾರ್ ಟಾಪಿಕ್ ಸೆಲೆಕ್ಷನ್ ಆ್ಯಂಡ್ includes background information that is essential to understanding a process or problem. ನೋಡಿ, ಈ ಬ್ಯಾಕ್ಗ್ರೌಂಡ್ ಅನ್ನೋದು ಏನಪ್ಪ ಇರಬೇಕಂದ್ರೆ ಇಟ್ಸ್ ಎ ಟಾಪಿಕ್ ಸೆಲೆಕ್ಷನ್ ಮೇಲೆ ಇಟ್ ಇನ್ಕ್ಲೂಡ್ಸ್
ಎಸೆನ್ಷಿಯಲ್ ಟು ಅಂಡರ್ಸ್ಟ್ಯಾಂಡ್ ಪ್ರೋಸೆಸ್. ಈ ಆಡಿಟಿಂಗಲ್ಲಿ ಏನಾಗಿದೆ ಅದರ ಪ್ರತಿಯೊಂದು ಪ್ರಕ್ರಿಯೆ ಅಥವಾ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಬ್ಯಾಕ್ಗ್ರೌಂಡ್ ಇರಬೇಕು, ಅಂದರೆ ಸಂಪೂರ್ಣವಾಗಿ ಮಾಹಿತಿ ಇರಬೇಕಂತಕ್ಕಂಥದ್ದು. ನೆಕ್ಸ್ಟ್ ಐಮ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ನೋಡಿ ಅದರ ಗುರಿ ಮತ್ತು ಉದ್ದೇಶ ಏನಪ್ಪ ಅಂದರೆ ದ ಐಮ್ ಡಿಸ್ಕ್ರೈಬ್ಸ್ ವಾಟ್ ಯು ವಾಂಟ್ ಟು ಅಚೀವ್, ಏನನ್ನು ಸಾಧಿಸಬೇಕು ಅನ್ನೋದನ್ನು ಗುರಿ ಹೇಳಿದ್ರೆ. ಆಬ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ವಾಟ್ ಯು ಆರ್ ಗೋಯಿಂಗ್, ಎಲ್ಲಿ ಹೋಗ್ತಾ ಇದ್ದೀರಾ, ಟು ಮೆಜರ್ಸ್ ಟು ಸೋ ದಟ್ ಯುವರ್ ಐಮ್ ವಾಸ್ ಬೀನ್ ಮೆಟ್, ಅದು ರೀಚ್ ಮಾಡ್ಬೋದಾ ಅಥವಾ ಹೇಗಿದೆ, ಹೇಗೆ ನಮ್ಮ ಪ್ರೋಗ್ರೆಸ್ ಹೇಗೆ ಹೋಗ್ತಿದೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಆಬ್ಜೆಕ್ಟಿವ್ ಇರುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ಸ್. ಯು ಮಸ್ಟ್ ಡೀಟೇಲ್ ದ ಸ್ಟ್ಯಾಂಡರ್ಡ್ಸ್, ಯೂಸ್ ಇಟ್ ಟು ಕಂಪೇರ್ ಯುವರ್ ಪ್ರಾಕ್ಟೀಸ್ ಅಗೇನ್ಸ್ಟ್. ನೀವೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅದ್ರ ಜೊತೆ ಸ್ಟ್ಯಾಂಡರ್ಡ್ಸ್ನ ಕಂಪೇರ್ ಮಾಡಬೇಕು. ವೇರ್ ಪಾಸಿಬಲ್ ಪಬ್ಲಿಷ್ಡ್ ನ್ಯಾಷನಲ್, ರೀಜನಲ್ ಆರ್ ಲೋಕಲ್ ಸ್ಟ್ಯಾಂಡರ್ಡ್ಸ್ ಶುಡ್ ಬಿ ಯೂಸ್ಡ್. ನೋಡಿ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ಸು ಅದು ರಾಷ್ಟ್ರ ಮಟ್ಟದ್ದಿದೆಯಾ ಅಥವಾ ಪ್ರಾದೇಶಿಕ ಮಟ್ಟದ ಅಥವಾ ಲೋಕಲ್ಲ, ಅದನ್ನೆಲ್ಲ ಕೂಡ ನಾವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಮೆಥಡ್. ಇಟ್ ಡಿಸ್ಕ್ರೈಬ್ಸ್ ವಾಟ್ ಡೇಟಾ ವಾಸ್ ಕಲೆಕ್ಟೆಡ್ ಆ್ಯಂಡ್ ಹೌ ಇಟ್ ವಾಸ್ ಕಲೆಕ್ಟೆಡ್ ಆ್ಯಂಡ್ ಹೌ ಇಟ್ ವಾಸ್ ಅನಲೈಸ್ಡ್. ನೋಡಿ ಈ ಮೆಥಡಲ್ಲಿ ಡೇಟಾ ಹೇಗೆ ಕಲೆಕ್ಟ್ ಮಾಡಿದ್ದೀರಾ, ಪ್ರೈಮರಿ ಡೇಟಾನ ಅಥವಾ ಸೆಕೆಂಡರಿ ಡೇಟಾನ ಅಥವಾ ಕ್ವಾಲಿಟೇಟಿವ್ ಅಥವಾ ಕ್ವಾಂಟಿಟೇಟಿವ್ ಅಂತಕ್ಕಂಥದ್ದು, ಮತ್ತು ಅದನ್ನು ಹೇಗೆ ಕಲೆಕ್ಟ್ ಮಾಡಿದ್ದಾರೆ ಮತ್ತು ಅದನ್ನು ಹೇಗೆ ಅನಲೈಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೋಬೇಕು. ನೆಕ್ಸ್ಟ್ ರಿಸಲ್ಟ್ ಆರ್ ಕನ್ಕ್ಲೂಷನ್. ನೋಡಿ ದಿಸ್ ಡಿಸ್ಕ್ರೈಬ್ಸ್ ವಾಟ್ ದ ಡೇಟಾ ಟೆಲ್ಸ್ ಯು ಅಬೌಟ್ ಕರೆಂಟ್ ಪ್ರಾಕ್ಟೀಸ್, ಕರೆಂಟ್ ಪ್ರಾಕ್ಟೀಸ್ ಬಗ್ಗೆ ಏನು ಹೇಳ್ತಿದೆ ಅದನ್ನು ಹೇಳ್ತಕ್ಕಂಥದ್ದು, ರಿಸಲ್ಟನ್ನು ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ರೆಕಮೆಂಡೇಷನ್. ಇಟ್ ಡಿಸ್ಕ್ರೈಬ್ಸ್ ಎನಿ ಸಜೆಷನ್ಸ್ ಫಾರ್ ಇಂಪ್ರೂವ್ಮೆಂಟ್. ಇನ್ ಕೇಸ್ ನಮ್ಗೆ ಆಡಿಟ್ ರಿಪೋರ್ಟಲ್ಲಿ ಯಾವುದಾರು ರೆಕಮೆಂಡೇಷನ್ಸ್ ಬಂತಾ, ಅಂದರೆ ಎಲ್ಲರೂ ತಪ್ಪಾಗಿದೆಯಾ ಅದನ್ನು ಈಗ ತಿದ್ಕೊಳ್ಳಿ ಅಂತ ಬಂತಾ, ಅದನ್ನು ಇದು ಕೂಡ ಸ್ಪಷ್ಟವಾಗಿರುತ್ತೆ. ಡಿಸ್ಕ್ರೈಬ್ಸ್ ಎನಿ ಸಜೆಷನ್ಸ್ ಫಾರ್ ಇಂಪ್ರೂವ್ಮೆಂಟ್, ಮುಂದೆ ಫ್ಯೂಚರ್ಲಿ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಆ ಸಜೆಷನ್ಸ್ನ ಅಳವಡಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳುತ್ತೆ. ನೆಕ್ಸ್ಟ್ ಆಕ್ಷನ್ ಪ್ಲ್ಯಾನ್. ಮೇಕ್ ಆ್ಯನ್ ಆಕ್ಷನ್ ಪ್ಲ್ಯಾನ್ ಫ್ರಮ್ ದ ರೆಕಮೆಂಡೇಷನ್ಸ್. ನೋಡಿ ರೆಕಮೆಂಡೇಷನ್ ನಮ್ಗೆ ಏನು ಕೊಡ್ತಾರೆ ಅದ್ರ ಪ್ರಕಾರ ನಾವು ಆಕ್ಷನ್ ಪ್ಲ್ಯಾನ್ನ ಪ್ರಿಪೇರ್ ಮಾಡ್ಕೋಬೇಕು ವಿತ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಆಕ್ಷನ್. ಆ ಆಕ್ಷನ್ನ ಯಾರು ಮಾಡಬೇಕು, ಆ ರೆಕಮೆಂಡೇಷನ್ ಯಾರು ಫುಲ್ಫಿಲ್ ಮಾಡಬೇಕು, ಆ್ಯಂಡ್ ಟೈಮ್ ಸ್ಕೇಲ್ ಫಾರ್ ಇಂಪ್ಲಿಮೆಂಟೇಷನ್. ಆ ರೆಕಮೆಂಡೇಷನ್ ಅಳವಡಿಸ್ಕೊಳ್ಳಿಕ್ಕೆ ಯಾವಾಗ ಟೈಮ್ ಬೇಕು, ಮೀನ್ಸ್ ಹೌ ಮೆನಿ ಟೈಮ್ಸ್ ದಟ್ ಟೇಕ್ಸ್, ಎಷ್ಟು ಟೈಮ್ ತೊಗೊಳುತ್ತೆ, ಇದನ್ನೆಲ್ಲ ಕೂಡ ನಾವು ಹೇಳ್ಬೇಕಾಗುತ್ತೆ, ಹಾಗೆ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಆ್ಯಂಡ್ ಐಡೆಂಟಿಫೈ ಹೂ ವಿಲ್ ಇಂಪ್ಲಿಮೆಂಟ್ ದ ಆಕ್ಷನ್ ಪ್ಲ್ಯಾನ್. ಆಕ್ಷನ್ ಪ್ಲ್ಯಾನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ, ಆ್ಯಂಡ್ ಪ್ರೊವೈಡ್ ಎ ರೀ ಆಡಿಟ್ ಡೇಟ್. ಆ್ಯಂಡ್ ರೀ ಆಡಿಟ್ ಡೇಟ್ ಯಾವಾಗ ಬರುತ್ತೆ ಅನ್ನೋದನ್ನು ಮಾಹಿತಿಯನ್ನು ಕೊಡಬೇಕಾಗತ್ತೆ. ನೆಕ್ಸ್ಟು ಪ್ಲಾನ್ ದ ರೀ ಆಡಿಟ್. ಸೆಟ್ ಎ ಟೈಮ್ ಸ್ಕೇಲ್ ಫಾರ್ ಎ ರೀ ಆಡಿಟ್. ನೋಡಿ ಒಂದು ಟೈಮ್ ಸ್ಕೇಲ್ನ ಸೆಟ್ ಮಾಡಬೇಕು, ಯಾವುದಕ್ಕೆ, ರೀ ಆಡಿಟ್ಗೆ. ಯಾವಾಗ ಯಾರು ರೆಕಮೆಂಡೇಷನ್ ಕೊಟ್ಟು ಸಜೆಷನ್ಸ್ ಕೊಟ್ಟು ಮೀನ್ಸ್ ಅದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವು ಒಂದು ಟೈಮ್ ಲಿಮಿಟನ್ನು ಅಥವಾ ಟೈಮ್ ಬಾಂಡನ್ನು ಸೆಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾಟ್ ಬಿಫೋರ್ ಚೇಂಜಸ್ ಹ್ಯಾವ್ ಬಿನ್ ಮೇಡ್. ಏನೇ ಚೇಂಜಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಟೈಮ್ನ ಸೆಟ್ ಮಾಡ್ಕೋಬೇಕು. ದ ರೀ ಆಡಿಟ್ ಶುಡ್ ಯೂಸ್ ದ ಸೇಮ್ ಡಿಸೈನ್ ಆ್ಯಸ್ ಆಡಿಟ್. ನೋಡಿ ಆಡಿಟ್ ಥರನೇ ಸೇಮ್ ಡಿಸೈನ್ ಇರಬೇಕು. ಬಟ್ ಯು ಓನ್ಲಿ ನೀಡ್ ಟು ರೀ ಆಡಿಟ್ ಸ್ಟ್ಯಾಂಡರ್ಡ್ಸ್ ವೇ ಚೇಂಜಸ್ ಹ್ಯಾವ್ ಬಿನ್ ಮೇಡ್. ಎಲ್ಲಿ ಚೇಂಜಸ್ ಮಾಡಬೇಕು ಅಲ್ಲಿ ನೀವು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡ್ಕೋಬೇಕು. ಅನ್ಲೆಸ್ ದ ಚೇಂಜಸ್ ಮೇ ಹ್ಯಾವ್ ಅಫೆಕ್ಟೆಡ್ ಅದರ್ ಸ್ಟ್ಯಾಂಡರ್ಡ್ಸ್. ಬೇರೆ ಸ್ಟ್ಯಾಂಡರ್ಡ್ಸ್, ಇವಾಗ ಎಕ್ಸಾಂಪಲ್ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟ್ಯಾಂಡರ್ಡ್ಸನ್ನು ಕೂಡ ಕರೆಕ್ಟಾಗಿ ಮಾಡಿರ್ತೀವಿ, ಯಾವುದೋ ಒಂದೋ ಎರಡೋ ತಪ್ಪಿರುತ್ತೆ, ಅದನ್ನು ಮಾತ್ರ ಚೇಂಜಸ್ ಮಾಡಬೇಕು, ಎಲ್ಲವನ್ನು ಕೂಡ ಚೇಂಜಸ್ ಮಾಡಬಾರ್ದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಸೆಷನ್ ಮೀಟ್ ಆಗೋಣ. ಥ್ಯಾಂಕ್ ಯು.